ದೇವನಹಳ್ಳಿ ಸುತ್ತಮುತ್ತ ಹೈಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ಗೆ ಭೂಮಿ ಕೊಡುವ ರೈತರಿಗೆ ನ್ಯಾಯಯುತ ಮಾರುಕಟ್ಟೆ ದರ ನೀಡುವಂತೆ ಒತ್ತಾಯಿಸಿ ದೇವನಹಳ್ಳಿ ಚನ್ನರಾಯಪಟ್ಟಣ ರೈತ ಸಮಿತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ. ಮುಖ್ಯಮಂತ್ರಿಗೆ ಮನವಿ ಸಲ್ಲಿಕೆ. ದೇವನಹಳ್ಳಿ ಸುತ್ತಮುತ್ತ ಹೈಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ನಿರ್ಮಾಣಕ್ಕೆ ಭೂಮಿ ಕೊಡುವ ರೈತರಿಗೆ ನ್ಯಾಯಯುತ ಮಾರುಕಟ್ಟೆ ದರ ನಿಗದಿ ಮಾಡುವಂತೆ ದೇವನಹಳ್ಳಿ ಚನ್ನರಾಯಪಟ್ಟಣ ರೈತ ಸಮಿತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಯಿತು. ಕೆಐಎಡಿಬಿ ಉದ್ದೇಶಿಸಿರುವ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಬಳಿ ಕೈಗಾರಿಕಾ ಅಭಿವೃದ್ಧಿಗಾಗಿ ಭೂ ಸ್ವಾಧೀನಪಡಿಸಿಕೊಂಡರೆ ರೈತರ ಭೂಮಿಗೆ ಹೆಚ್ಚು ಪರಿಹಾರ ಮತ್ತು ರೈತರ ಮಕ್ಕಳಿಗೆ ಸರ್ಕಾರಿ ಉದ್ಯೋಗ ನೀಡುವಂತೆ ಒತ್ತಾಯಿಸಿ ನೂರಾರು ರೈತರಿಂದ ಪ್ರತಿಭಟನೆ ನಡೆಸಿದರು. ಸಮಿತಿ ಸಂಚಾಲಕರುಗಳಾದ ಶ್ರೀನಿವಾಸ್, ಪ್ರಕಾಶ್ ದೊಡ್ಡೇಗೌಡ, ರಂಗಣ್ಣ, ಜಗದೀಶ್, ಭರತ್, ದೇವರಾಜ್ ಅವರ ಜೊತೆಯಲ್ಲಿ ನೂರಾರು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಸಂಚಾಲಕರಾದ ಶ್ರೀನಿವಾಸ್ ಅವರು ಮಾತನಾಡಿ, ಅಭಿವೃದ್ಧಿ ಹೆಸರಿನಲ್ಲಿ ಕೆಐಎಡಿಬಿ ರೈತರ ಜಮೀನು ವಶಕ್ಕೆ ಪಡೆಯುವ ಬಗ್ಗೆ ತಕರಾರಿಲ್ಲ. ಆದರೆ ರೈತರಿಗೆ ಪರ್ಯಾಯ ಜಮೀನು ನೀಡುವುದು ಅಥವಾ ಉತ್ತಮ ಬೆಲೆ ನಿಗದಿ ಹಾಗೂ ಸರ್ಕಾರಿ ಉದ್ಯೋಗ ಅಥವಾ ರೈತರ ಜಮೀನಿನಲ್ಲಿ ನಿರ್ಮಾಣವಾದ ಕಾರ್ಖಾನೆ ಸಂಸ್ಥೆಯಲ್ಲಿ ಜಮೀನು ಕಳೆದುಕೊಂಡವರಿಗೆ ಉದ್ಯೋಗ ನೀಡುವ ಕೆಲಸ ಮಾಡಿದರೆ ಮಾತ್ರ ಸಹಕಾರ ನೀಡುತ್ತೇವೆ. ಇಲ್ಲದೆ ಹೋದರೆ ಸರ್ಕಾರದ ವಿರುದ್ಧ ನಿರಂತರ ಹೋರಾಟ ಮಾಡುತ್ತೇವೆ ಎಂದರು. ನಮಗೆ ಸರ್ಕಾರಕ್ಕೆ ಭೂಮಿ ಕೊಡಲು ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಹೆಚ್ಚಿನ ಪರಿಹಾರದ ಬೇಡಿಕೆ ಇದೆ. ಮಕ್ಕಳಿಗೆ ಉದ್ಯೋಗ ಅವಕಾಶ ಬೇಕಾಗಿದೆ. ದೇವನಹಳ್ಳಿ ಭಾಗವನ್ನು ಹಸಿರು ವಲಯ ಎಂದು ಘೋಷಿಸಬಾರದು. ನಮಗೆ ವ್ಯವಸಾಯ ಮಾಡಲು ನೀರಿನ ಕೊರತೆ ಇದೆ. 1600 ಅಡಿ ಕೊರೆದರೂ ನೀರು ಸಿಗುವುದಿಲ್ಲ ಎಂದು ಹೇಳಿದರು. ಪ್ರತಿಭಟನಾ ಸ್ಥಳದಿಂದ ಪ್ರತಿಭಟನಾಕಾರರು ಪ್ರತ್ಯೇಕ ಬಸ್ನಲ್ಲಿ ತೆರಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಬೇಡಿಕೆಗಳ ಕುರಿತು ಮನವಿ ಸಲ್ಲಿಸಿದರು. ಬೇಡಿಕೆಗಳನ್ನು ಪರಿಶೀಲಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಸಿದ್ದರಾಮಯ್ಯ ಅವರು ರೈತ ಮುಖಂಡರಿಗೆ ಭರವಸೆ ನೀಡಿದರು. ನಾವು ಸೂಕ್ತವಾದ ಬೆಲೆ ನಿಗದಿಪಡಿಸಿ ಕುಟುಂಬದಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ನೌಕರಿನ ಕೊಡಬೇಕು. ಎಲ್ಲೋ ಜೂನ್ ಮಾಡಿಕೊಡ್ಬೇಕು. ಅಂದರೆ ನಮ್ಮ ಉಳಿದಂಥ ಗೋಮಾಳ ಬಿಟ್ಟು ಹಿಡುವಳಿ ಜಮೀನು ಇರುವಂಥ ಜಾಗ ಇದು ಗ್ರೀನ್ ಝೋನಲ್ಲೇ ಇದೆ. ಅದನ್ನ ಎಲ್ಲೋ ಜೂನ್ ಮಾಡಿಕೊಟ್ರೆ ಇಲ್ಲಿರೋಂಥ ಬಂಡವಾಳನ ತೊಗೊಂಡು ಅದರಲ್ಲಿ ನಾವು ಇಂಡಸ್ಟ್ರಿಲೋ ಸ್ಮಾಲ್ ಇಂಡಸ್ಟ್ರಿಲೋ ಮಾಡಿಕೊಂಡು 10 ಜನಕ್ಕೆ ನಾವು ಉದ್ಯೋಗ ಸೃಷ್ಟಿ ಮಾಡಿದಂಗಾಗುತ್ತೆ, ಕೊಟ್ಟರಂಗಾಗುತ್ತೆ, ಅನುಕೂಲ ಆಗುತ್ತೆ. ಆ ಒಂದು ಉದ್ದೇಶದಿಂದ ನಾವು ಜಮೀನು ಕೊಡೋಕ್ಕೆ ತಯಾರಿದ್ವಿ. ಭಾಗಶಃ ರೈತರು ಮೊದಲನೇ ಹಂತದ ಕೆಡಿಬಿ ಅಕ್ವಿಜೇಷನಲ್ಲಿ ದುಡ್ಡನ್ನ ತೊಗೊಂಡ್ಬಿಟ್ಟಿದ್ದಾರೆ. ಅವರು ಅವತ್ತೇ ಗಲಾಟೆ ಮಾಡ್ಬೋದಾಗಿತ್ತಲ್ಲ. ಅವತ್ತೇ ಅವರು ವಿರೋಧ ಮಾಡಿದಿದ್ರೆ ನಾವು ಅವ್ರನ್ನ ಒಪ್ಕೊತಿದ್ರಿ. ಅವ್ರು ದ್ವಂದ್ವ ನಿಲ್ವು ಅಂದರೆ ಮೊದಲು ನಾವು ಹೊಟ್ಟೆ ತುಂಬಿದ್ದೆ, ಈಗ ನಿಮ್ಗೆ ಯಾಕೆ ತುಂಬ್ತೀರಿ, ನೀವು ಬಡವರಾಗಿರಿ, ನಾವು ಚೆನ್ನಾಗಿದ್ದೀವಿ ಅನ್ನೋದು ಅವ್ರ ವಾದ. ಕೆಲವ್ರ ವಾದ, ಎಲ್ಲರದು ವಾದ ಅಲ್ಲ. ಅದಕ್ಕೆ ನಾವು ವಿರೋಧ ಇದೆ. ನಾವು ನಮ್ಮ ಜಮೀನು ಕೊಡ್ತಿದ್ದೀವಿ, ವಾಲಂಟ್ರಿಗೆ ಬಂದಿದ್ದೀವಿ, ನಮ್ಮ ಜಮೀನು ನಾವು ಕೊಡ್ತೀವಿ. ನಾವು ಇವತ್ತೇ ಎಲ್ಲ ಬಂದಿರೋದು. ಈ ಹಿಂದೆನೂ ಬಂದಿದ್ರಿ. ಒಂದು ಸಾರಿ ಖನಿಜ ಭವನದಲ್ಲಿ ಮೀಟಿಂಗ್ ಆಯಿತು. ಅವ್ರನ್ನೂ ಕರೆಸಿದ್ರು, ನಮ್ಮನ್ನು ಕರೆಸಿದ್ರು. ನಾವು ಕೊಡೋಕ್ಕೆ ಒಪ್ಪಿಗೆ ಇದ್ದೀರಿ. ನಮ್ಮ ಉಳಿಕೆ ಜಮೀನನ್ನ ಜೂನಿಂಗ್ ಚೇಂಜ್ ಮಾಡಿ ಕೊಡಬೇಕು. ಕಮರ್ಷಿಯಲ್ಲು ಎಲ್ಲೋ ಜೂನ್ ಮಾಡಿಕೊಟ್ರೆ ಇಲ್ಲಿ ಬಂದಿದ್ದ ಅಮೌಂಟ್ನ ಅಲ್ಲಿ ಏನಾದರೂ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬಾಡಿಗೆ ಕೊಡೋಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅನುಕೂಲ ಆಗ್ತದ ಅಂತ ನಾವು ಈಗಾಗಲೇ ಸಚಿವರ ಹತ್ರ ಮಂಡಿಸಿದ್ರಿ. ಆಮೇಲೆ ಅವರು ನಿರಂತರವಾಗಿ ಹೋರಾಟ ಮಾಡ್ತಾನೇ ಇದ್ದರು. ನಾವು ಇದು ಸರ್ಕಾರ ಏನು ಮಾಡ್ತದೆ ನೋಡೋಣ ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಇದ್ರಿ. ಈಗ ಈ ಅಗ್ರಿಕಲ್ ಸ್ಪೆಷಲ್ ಜೂನ್ ಮಾಡ್ತೀರಿ ಅಂತ ಹೇಳಿದರು. ಸ್ಪೆಷಲ್ ಅಗ್ರಿಕಲ್ಚರ್ ಜೂನ್ ಮಾಡ್ತೀರಿ ಅಂತ ಹೇಳಿದರು. ಆ ಜೂನಿಂಗ್ ಮಾಡಿಬಿಟ್ರೆ ನಮಗೆ ಏನಕ್ಕೂ ಜಮೀನು ಆಗಲ್ಲ. ಈಗಾಗಲೇ ಏರ್ಪೋರ್ಟ್ ಪಕ್ಕದಾಗ ಮಾಡಿ ಅವರು ಅನುಭವಿಸ್ತಾ ಇರೋದು ನಾವು ಪಕ್ಕದಲ್ಲಿ ನೋಡ್ತಾ ಇದ್ದೀವಿ. ಅದರಿಂದ ನಾವು ಈ ಜಮೀನು ತಗೊಂಡು ನಮ್ಗೆ ಸೂಕ್ತವಾದ ಬೆಲೆ ಮತ್ತು ಜೂನಿಂಗ್ ಚೇಂಜ್ ಮಾಡಿಕೊಡ್ಬೇಕು ಅಂತ ನಮ್ಮ ಬೇಡಿಕೆ. ಬಂದಿರೋರೆಲ್ಲ ಪಾಣಿಗಳಿದ್ದಕ್ಕೆ ಬಂದಿದ್ದಾರೆ. ಕೆಲವರು ರೋಡ್ ಸೈಡಲ್ಲಿರೋ ಜಮೀನವರು ನಾವು ಜಮೀನು ಕೊಡಲ್ಲ ಅಂತಾರೆ. ಅವ್ರಿಗೆ ಹೋಗೋಕ್ಕೆ ಬರೋಕ್ಕೆ ಅವ್ರಿಗೆ ರೇಟು ಬರ್ತದೆ. ರೋಡ್ ಸೈಡ್ನಲ್ಲಿರೋರು ಚೆನ್ನಾಗೂ ಇರ್ತಾರೆ. ಒಳಗಡೆ ಇರೋರ್ಗೆ ದಾರಿನೂ ಇಲ್ಲ. ಆಮೇಲೆ ಇವು ಪೋಡಿಗಳು ಆಗಿರಲ್ಲ. ಇದು 108 ಸಮಸ್ಯೆ ಇದೆ. ಈ ಸಮಸ್ಯೆನೆಲ್ಲ ಇದು ಮಾಡೋಕ್ಕತ್ತದ. ಇವಾಗ ಒಳಗಡೆ ಇರೋ ಜಮೀನು ಮೊನ್ನೆ ಯಾರೋ ಹೇಳಿದರು, ಒಳಗಡೆ ದೊಡ್ಡೇಗೌಡರು ಒಳಗಡೆ ನಾನು ಹೋಗೋಕ್ಕೆ 2 ಅಡಿ ಜಾಗ ಇಲ್ಲ, ನಾನು ಏನು ಮಾಡೋದು? ನಿರಾಧಾರ ಅಂದರೆ ಯಾವುದೇ ನಮ್ಮ ಸರ್ಕಾರದ ಒತ್ತಡ ಇಲ್ಲ. ಸರ್ಕಾರದ ಅಧಿಕಾರಿಗಳು ನಾವ್ಯಾರು ನಮ್ಗೆ ಪರಿಚಯನೂ ಇಲ್ಲ. ನಾವ್ಯಾರನ್ನೂ ಅವ್ರನ್ನ ಕಾಂಟ್ಯಾಕ್ಟು ಮಾಡಿಲ್ಲ. ನಮಗೇನು ಇದು ಗೊತ್ತಾಯಿತು, ಪತ್ರಿಕೆ ಇದೆ, ಮಾಧ್ಯಮ ಇದೆ, ಟಿವಿ ಇದೆ, ಈಗ ಇಂಟರ್ನೆಟ್ ಇದೆ, ಮೊಬೈಲ್ ಇದೆ, ಎಲ್ಲರ ಹತ್ರ ಅದು ವಿಚಾರ ಗೊತ್ತಾಗ್ತಾನೆ ತಿಳುವಳಿಕೆಸ್ತರವ್ರೆ. ಇದನ್ನು ವಾಲಂಟ್ರಿಯಾಗಿ ನಾವೇ ತಿಳ್ಕೊಂಡು ಈ ಒಂದು ಸಮಸ್ಯೆನ ಈಗ ಎಚ್ಚೆತ್ತುಕೊಳ್ಳದೆ ಹೋದರೆ ನಾವು ಮುಂದಿನ ನಮ್ಮ ಮಕ್ಕಳ ಕಾಲಕ್ಕೂ ಇದನ್ನು ಅನುಭವಿಸ್ಬೇಕಾಗ್ತದ. ಈ ಜಾಗನ ನಾವೇ ಎಚ್ಚೆತ್ಕೊಂಡು ಸರ್ಕಾರಕ್ಕೊಂದು ನಾವು ಮನವಿ ಮಾಡೋದೇನೋ ಮೆಮೊರೆಂಡ್ ಕೊಡ್ತೀವಿ, ಒಂದು ಹೋರಾಟದ ಮೆಮೊರೆಂಡ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವೆಲ್ಲ ಸೇರಿ ಬೆತ್ತಹಳ್ಳಿ ಬೇಚಾರಿ ಗ್ರಾಮದಲ್ಲಿ ಭೂಮಿ ಇರೋದು ನಮ್ದು 7 ಎಕರೆ ಭೂಮಿ ಹೋಗಿದೆ.
ನಮಗೆ 3.5 ಕೋಟಿ ಭೂಮಿ, 1 ಎಕರೆಗೆ ಭೂಮಿ ರೇಟ್ ನಿಗದಿ ಮಾಡಿದರೆ ಭೂಮಿ ಕೊಡ್ತೀವಿ. ನಂದು 6.5 ಎಕರೆ ಭೂಮಿ ಇದೆ ಚಂದ್ರಬೆಟ್ಟದಲ್ಲಿ. ನಾನು ರೈತ ಅಂತ ಅಂದ್ಬಿಟ್ಟು ನಮ್ಗೆ ಹೆಣ್ಣುಗಳು ಕೊಡ್ತಾ ಇಲ್ಲ. ನಮಗೂ ಏನಾದರೂ ಒಂದು 3.5 ಕೋಟಿ ಎಕರೆಗೆ ಭೂಮಿ ನಿಗದಿ ಮಾಡಿದರೆ, ಬೆಲೆ ನಿಗದಿ ಮಾಡಿದರೆ ನಾವು ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೋದು. ಬಿಸ್ನೆಸ್ ಮಾಡಿ ನಮಗೂ ಒಂದು ಹೆಣ್ಣು ಕೊಡ್ತಾರೆ, ಒಂದು ಮದುವೆ ಆಗ್ಬೋದು ಅನ್ನೋದು ನಮ್ಮ ಕನಸು. 3 ವರ್ಷದಿಂದ ಹೆಣ್ಣುಗಳು ನೋಡ್ತಾ ಇದ್ದೀವಿ. ಒಂದು ಹೆಣ್ಣು ಕೊಡ್ತಾ ಇಲ್ಲ ರೈತನ ಕೆಲಸ ಮಾಡೋದಕ್ಕೆ. ಏನು ಮಾಡ್ಬೇಕು ನಾವು? ಬೆಳೆದಿದ್ದ ಬೆಳೆಗೆ ಭೂಮಿ ರೇಟ್ ಕೊಡಲ್ಲ ಈ ಸರ್ಕಾರಗಳು. ಏನು ಮಾಡ್ಬೇಕು ನಾವು? ಸರ್ಕಾರಿ ಬೆಲೆ ಸೂಕ್ತವಾದ ರೇಟ್ ನ್ಯೂಸಲ್ಲಿ ನೀವೇ ನೋಡಿಸಿದ್ದೀರಾ, ಚಿಕ್ಕಬಳ್ಳಾಪುರದಲ್ಲಿ 2 ಎಕರೆ 5 ನೆಲೆ ಕಲ್ಟಿವೇಟ್ ಹೊಡಿತಾವನೆ. ಏನು ಸರ್ ಮಾಡ್ಬೇಕು ನಾವು ಹೇಳ್ರಿ ನೋಡೋಣ. ನಾವು ಕೊಡ್ತೀವಿ, ಇವಾಗ ಭೂಮಿ ಕೊಡೋಕೆ ರೆಡಿ ಇದ್ದೀವಿ. ತಗೊಳ್ಳಿ, ನಮ್ಗೆ ಬದಲು ಸೂಕ್ತವಾದ ಬೆಲೆ ಕೊಡಲಿ, ಮನೆಗೆ ಒಂದು ಕೆಲಸ ಕೊಡಲಿ, ನಾವು ಅಷ್ಟೇ ರೆಡಿ ಇದ್ದೀವಿ ಸರ್.